ಹ್ಯಾಪಿ ದೀಪಾವಳಿ ಕಂದ. ಹ್ಯಾಪಿ ದೀಪಾವಳಿ. ಅಂಕಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅತ್ತ. ಹ್ಯಾಪಿ ದೀಪಾವಳಿ. ಸೇಮ್ ಟು ಯು ಅತ್ತ. ಹ್ಯಾಪಿ ದೀಪಾವಳಿ ದೀಕ್ಷಾ. ಹ್ಯಾಪಿ ದೀಪಾವಳಿ ಅತ್ತ. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮ್ಮೊಟ್ಟಿಗೆ ದೀಪಾವಳಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ನಮ್ಮ ತಾಯಿ ಮನೆಗೆ ಬಂದಿದ್ದೀವಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ, ಬಿಕಾಸ್ ಕಂಟಿನ್ಯೂಸ್ ಹಾಲಿಡೇಸ್ ಇದ್ದಿದ್ದರಿಂದ. ಸೊ ಇಲ್ಲಿ ಬೆಳಗ್ಗೆನೇ ಎಲ್ಲ ತಯಾರಿ ಮಾಡ್ಕೊಂಡು ನಮ್ಮ ಅತ್ತಿಗೆ ರಂಗೋಲಿ ಬಿಡಿಸಿದ್ದಾರೆ. ನನ್ನ ಮಗಳು ಅದನ್ನು ನೋಡ್ತಿದ್ದಾಳೆ. ಇದೆಲ್ಲ ರಂಗೋಲಿ ಬಿಡಿಸೆಲ್ಲ ಆದಮೇಲೆ ಇಲ್ಲಿ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು, ಯೂಶಲಿ ಕೆಲವೊಂದು ವಿಶೇಷವಾದ ಹಬ್ಬಗಳಲ್ಲಿ ಅಭ್ಯಂಜನ ಸ್ನಾನ ಮಾಡಿಸೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅಂದರೆ ಹಾಗೇ ಮಾಡಿಸೋದಕ್ಕಿಂತ ಅದಕ್ಕೆ ಕೆಲವೊಂದು ಶಾಸ್ತ್ರಗಳು, ಪದ್ಧತಿಗಳು ಇದೆ. ಅದನ್ನು ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯುಗಾದಿ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ ಮಕ್ಕಳಿಗೆ ಅಭ್ಯಂಜನ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು. ಅದು ಹೇಗೆ ಅಂತ ನಾನಿಲ್ಲಿ ಹೇಳ್ತೀನಿ. ಮೊದಲಿಗೆ ನಾವಿಲ್ಲಿ ಮಣೆ ಹಾಕೋಕ್ಕೂ ಮುಂಚೆ ಅಥವಾ ಮಣೆ ಅಥವಾ ಚಾಪೆ ಹಾಕೋಕ್ಕೂ ಮುಂಚೆ ನಾವು ಅದರ ಕೆಳಗಡೆ ಒಂದು ರಂಗೋಲಿಯನ್ನು ಬಿಡಿಸ್ಕೋಬೇಕು. ಮಕ್ಕಳನ್ನ ಹಾಗೆ ಕೂರಿಸಬಾರ್ದು. ಹಾಗಾಗಿ ಒಬ್ಬರೇ ಇಬ್ಬರೇ ಇದ್ದರೆ ನೀವು ಮಣೆ ಹಾಕ್ಬೋದು. ಇಲ್ಲಿ 4 ಜನ ಮಕ್ಕಳು ಇರೋದ್ರಿಂದ ನಾವು ಒಂದು ಮ್ಯಾಟ್ ಹಾಕಿ ಅದ್ರ ಮೇಲೆ ಮಕ್ಕಳನ್ನ ಕೂರಿಸಿದ್ದೀವಿ. ಮೊದಲನೇದಾಗಿ ನೀವು ಅವ್ರಿಗೆ ಕುಂಕುಮನ ಇಡಬೇಕು. ಬರೀ ಹಣೆಯಲ್ಲಿ ಎಣ್ಣೆ ಶಾಸ್ತ್ರ ಮಾಡೋ ಹಾಗಿಲ್ಲ. ಹಾಗಾಗಿ ಕುಂಕುಮನ ಇಟ್ಟು ಮಕ್ಕಳನ್ನೆಲ್ಲ ಇಲ್ಲಿ ಕೂರಿಸಿದ್ದೀವಿ. ಇದಾದಮೇಲೆ ನಾವು ಅವ್ರಿಗೇನು ಮಾಡಬೇಕಂದ್ರೆ ತಾಂಬೂಲ ಏನಾದರೂ, ಎಲೆ ಅಡಿಕೆ ಆ ಥರ ಏನಾದರೂ ರೆಡಿ ಮಾಡ್ಕೋಬೇಕು. ಸೊ ಅದನ್ನು ನಾವು ಮಕ್ಕಳಿಗೆ ಕೈಗೆ ಕೊಟ್ಟು, ಅವ್ರಿಗೆ ಕೈಗೆ ಕೊಟ್ಟಾದಮೇಲೆ ಸ್ವಲ್ಪ ಎಣ್ಣೆನ ತಗೊಂಡು ಸ್ವಲ್ಪ ಅರಿಶಿನ ಅದರಲ್ಲಿ ಅದ್ಕೊಂಡು ಸ್ವಲ್ಪ ಅವ್ರಿಗೆ ತಾಂಬೂಲ ಕೈಗೆ ಕೊಟ್ಟಿರುವಾಗಲೇ ಕೆನ್ನೆಗೆ ಮತ್ತು ಕೈಗೆ ಸ್ವಲ್ಪ ಕಾಲಿಗೆ ಅವ್ರಿಗೆ ಈ ಶಾಸ್ತ್ರನ ಮಾಡಬೇಕು ಮೊದಲಿಗೆ. ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ನಾವು ಅವರ ಕೈ ಮೇಲೆ 7 ಬಾರಿ ಈ ಥರ ನಾವೊಂದು ಡ್ರಾಪನ್ನು ಇಡಬೇಕು. ಇದೇನೆಂದರೆ ಸಪ್ತ ಚಿರಂಜೀವಿಗಳಿದಾರಲ್ಲ, ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮ, ವಿಭೀಷಣ, ಕೃಪ, ಪರಶುರಾಮ ಇವರು ಸಪ್ತ ಚಿರಂಜೀವಿಗಳು. ಅಂದರೆ ಇವರ ರೀತಿಯೇ ನಮ್ಮ ಮಕ್ಕಳು ಕೂಡ ಚಿರಂಜೀವಿಯಾಗಿ ಬದುಕಲಿ ಅಂತ ಆಶೀರ್ವಾದ ಮಾಡ್ತಾ ನಾವಿಲ್ಲಿ ಅವರ ಕೈ ಮೇಲೆ 7 ಡ್ರಾಪನ್ನು ಇಟ್ಟು ಆಮೇಲೆ ಅವರು ಅದನ್ನು ಒರೆಸ್ಕೋತಾರೆ. ಸೊ ಇದಾದ ಮೇಲೆ ನಾವು ಒಂದು ಹೂವಲ್ಲಿ ಎಣ್ಣೆನ ತಗೊಂಡು, ಹರಳೆ ಎಣ್ಣೆ, ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಒಂದು ಬೌಲಲ್ಲಿ. ಸೊ ಅದನ್ನು ತಗೊಂಡು ಹೂವಲ್ಲಿ 3 ಬಾರಿ ನಾವು ಈ ಥರ ಶಾಸ್ತ್ರನ ಮಾಡಬೇಕು. ಸೊ ಇದು ನಮಗೆ ಇದಾದಮೇಲೆ ನಾವು ಆರತಿನ ಮಾಡ್ತೀವಿ ಮಕ್ಕಳಿಗೆ. ಸೊ ಆರತಿ ಮಾಡುವಾಗ ಯೂಶಲಿ ಒಬ್ಬರು ಮಾಡಬಾರ್ದಲ್ಲ, ಹಾಗಾಗಿ ಇಬ್ಬರು ಮುತ್ತೈದೆಯರು ಸೇರಿ ಆರತಿನ ಮಾಡಬೇಕು ಮಕ್ಕಳಿಗೆ. ಸೊ ಈ ಆರತಿ ಮಾಡಾದಮೇಲೆ ಏನಕ್ಕೆ ಅಂತ ದೃಷ್ಟಿ ಪರಿಹಾರಕ್ಕಾಗಿ ನಾವು ಆರತಿನ ಮಾಡ್ತೀವಿ. ಶತಮಾನಂ ಭವತಿ ಶತಾಯು ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಸಂತ್ವಾಷಿಂಚಾಮಿ ಯಜುಷಾ ಪ್ರಜಾಮಾಯರ್ಧನಂಚ ನವೋ ನಭೋ ಭವತಿ ಜಾಯಮಾನೋऽಹಂ ಹೇತುರುಷಸಾ ಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದದಾತ್ಯಾಯನ್ನ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯುಃ ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ಯೋಮೋತಿ ರಾತ್ರ ಉತ್ತಮಂ ಮಹರ್ಭವತಿ ಸರ್ವಸ್ಯಾಪ್ತೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತೆ ಜಯತಿ. ಸೊ ಶಾಸ್ತ್ರ ಎಲ್ಲ ಆದಮೇಲೆ ಆರತಿ ಮಾಡಿ, ಆರತಿಯಲ್ಲಿ ಅವ್ರ ಮುಖ ನೋಡ್ಕೊಂಡಾದಮೇಲೆ ಅವ್ರಿಗೆ ದೃಷ್ಟಿ ಪರಿಹಾರ ಆಗುತ್ತೆ ಅಂತ. ಅದಾದಮೇಲೆ ನಾವು ಒಬ್ಬೊಬ್ಬರಿಗೆ ಇಲ್ಲಿ ಅಂದರೆ ಮಿಕ್ಕಿದ ಎಣ್ಣೆಯನ್ನು ಚೆನ್ನಾಗಿ ಒತ್ತಿ ಒಂದು ಅರ್ಧ ಗಂಟೆ ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೆಲ್ಲರಿಗೂ ನಾವು ಎಣ್ಣೆ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಎಣ್ಣೆ ಶಾಸ್ತ್ರ ಆಯಿತು ಆ್ಯಕ್ಚುಲಿ. ಮಿಕ್ಕಿದ ಎಣ್ಣೆನ ನಮ್ಮ ಅತ್ತಿಗೆ ಮಸಾಜ್ ಮಾಡ್ತಾಯಿದ್ದಾರೆ ಮಕ್ಕಳಿಗೆಲ್ಲನೂ. ಅದರ ಮಧ್ಯೆ ಮಕ್ಕಳು ಅವ್ರ ಅರ್ಧ ಗಂಟೆ ಟೈಮ್ ಪಾಸ್ ಆಗಬೇಕಲ್ವ ಅವ್ರಿಗೆ,
ಮೊದಲೇ ಈ ಕಾಲದಲ್ಲಿ ಮಕ್ಕಳಿಗೆ ಎಣ್ಣೆ ಶಾಸ್ತ್ರ ಇದೆಲ್ಲನೂ ತೀರ ಕಡಿಮೆ ಅಭ್ಯಾಸಗಳಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಬ್ಯುಸಿ ಲೈಫಲ್ಲಿ ಕೆಲವೊಂದು ಸಲ ಎಣ್ಣೆನೂ ಇಟ್ಕೊಳ್ಳಲ್ಲ ಕೆಲವು ಮಕ್ಕಳು. ಹಾಗೇನೇ ಹೋಗಿ ಶಾಂಪು ಹಾಕ್ಕೋತಾರೆ, ವಾಶ್ ಮಾಡ್ಕೋತಾರೆ, ಬಂದುಬಿಡ್ತಾರೆ. ಅದೂ ಇಲ್ಲ ಅಂತೇಳಿದರೆ ಪಾರ್ಲರ್ಗಳಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋರೇ ಹೆಚ್ಚಾಗಿರ್ತಾರೆ. ಹಾಗಾಗಿ ಸೊ ಅವರು ಒಂದು ಅರ್ಧ ಗಂಟೆ ನೆನೀಲಿ ಅಂತ ಹೇಳ್ಬಿಟ್ಟು ಶಾಸ್ತ್ರ ಎಲ್ಲ ಆದಮೇಲೆ ಇಲ್ಲಿ ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸಾದ್ಮೇಲೆ ಎಲ್ಲರೂ ಈ ಥರ ರೆಡಿ ಆಗಿದ್ದಾರೆ ಮಕ್ಕಳು. ಇದ್ರ ಮಧ್ಯೆ ನಾವು ಊಟ ಎಲ್ಲ ಮುಗಿಸಿದ್ವಿ. ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ. ಸೊ ಇಲ್ಲಿ ಮಕ್ಕಳೆಲ್ಲ ರೆಡಿ ಆದಮೇಲೆ ಸ್ನ್ಯಾಕ್ಸು ಈವ್ನಿಂಗು ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಪಟಾಕಿ ಹೊಡೆಯೋಣ ಅಂತೇಳ್ಬಿಟ್ಟು ಇಲ್ಲಿ ಆಂವಡೆ ಮಾಡಿದರು, ಅದನ್ನೆಲ್ಲ ತಿಂತಾಯಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಎಲ್ಲನೂ ನಾವು ಪಟಾಕಿ ಹೊಡೆಯೋದಕ್ಕೆ ಕೆಳಗಡೆ ಹೋದ್ವಿ. ವಾಟ್ ಎಟ್ಲುಂದ ಅಂಕೆ ಸ್ನ್ಯಾಕ್ಸ್ నేను అంటేసే అంటాను దీక్ష 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 అయ్యో రామ్ మాట్లా తగో తగో రంజీ తగో ಓಡ್ರಿ ಹಚ್ಚಿ ಹೇಳು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಬಳಿ ದೀಪಾವಳಿ ಗೋವಿಂದ ಲೀಲಾವಳಿ ಸೊ ಇಲ್ಲಿ ಪಟಾಕಿ ಎಲ್ಲ ಹಚ್ಚಾದ್ಮೇಲೆ ನಾವು ಕೆಲವೊಂದು ರೀಲ್ಸ್ ಮಾಡೋಣ ಅಂತ ರೋಡಲ್ಲಿ ನಿಂತ್ಕೊಂಡಿದ್ವಿ. ಆ್ಯಕ್ಚುಲಿ ಅದು ಮೇಯ್ನ್ ರೋಡ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ವೆಹಿಕಲ್ಸ್ ಓಡಾಡ್ತಾನೆ ಇತ್ತು. ನಾವು ಮೊದಲೇ ಪ್ರೊಫೆಷ್ನಲ್ ಡ್ಯಾನ್ಸರ್ಸು, ಅಷ್ಟಕ್ಕಷ್ಟೇ ಅದ್ರ ಮಧ್ಯೆ ಈ ವೆಹಿಕಲ್ಸ್ ಬೇರೆ. ಸೊ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ನಾವು ಡ್ಯಾನ್ಸ್ ಮಾಡೋಷ್ಟರಲ್ಲಿ ಯಾವೊಂದು ರೀಲು ಕರೆಕ್ಟಾಗಿ ಬರಲೇ ಇಲ್ಲ. ಸೊ ನಾವು ಆಡಿದ್ದಷ್ಟೇ ಲಾಭ. ಸೊ ಅದನ್ನೇ ಸ್ವಲ್ಪ ಫನ್ನಿಯಾಗಿ ಎಂಜಾಯ್ ಮಾಡಿದ್ವಿ ಅಷ್ಟೇ. ಸೊ ಅದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟೆಪ್ಪು, ಒಬ್ಬೊಬ್ರು ಒಂದೊಂದು ಡ್ಯಾನ್ಸಲ್ಲಿ ಪ್ರವೀಣ್ರು ಆ್ಯಕ್ಚುಲಿ. ಹಾಗಾಗಿ ಯಾರ ಡ್ಯಾನ್ಸು ಯಾರಿಗೂ ಟ್ಯಾಲಿ ಆಗಲೇ ಇಲ್ಲ. ಬಟ್ ವಿ ಎಂಜಾಯ್ಡ್, ಅಂದರೆ ಆ ಮೂಮೆಂಟನ್ನು ನಾವು ಖುಷಿಪಟ್ವಿ. ಸೊ ಚೆನ್ನಾಗಿತ್ತು ಒಂಥರ. ಇದ್ರ ಮಧ್ಯೆ ನಮ್ಮ ಅಣ್ಣನ ಮಗಳು ನಾನು ಕೆಲವೊಂದು ರೀಲ್ಸನ್ನು ಮಾಡಿದ್ವಿ. ಏನೋ ನನಗೆ ಬಂದಿದ್ದು ಪಾಪ, ಅವಳಿಗೆ ಇನ್ಯಾರು ಕಂಪ್ಯಾನಿಯನ್ ಇಲ್ಲ ನನ್ನನ್ನು ಬಿಟ್ಟರೆ. ಸೊ ಹಾಗಾಗಿ ನಾನು ಏನು ಮಾಡಿದ್ರು ಅದೇ ಸರಿ ಅಂತ ಪಾಪ ನನ್ನನ್ನು ಜೊತೆಗೆ ಹಾಕ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿದ್ಲು. ಸೊ ನಾನು ಎಂಜಾಯ್ ಮಾಡಿದ್ವಿ, ಹಬ್ಬ ಖುಷಿ ಆಯಿತು. ಸೊ ನಾವು ಏನು ಮಾಡಿದ್ವಿ, ನಾನು ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇರ್ತೀನಿ, ನಾವು ಏನು ಮಾಡ್ತೀವಿ ಅಥವಾ ಎಲ್ಲಿಗೆ ಪ್ರಯಾಣ ಮಾಡ್ತೀವಿ, ಹೇಗಿದ್ದೀವಿ ಅನ್ನೋದಕ್ಕಿಂತ ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬದುಕೋದು ಬೇರೆ, ಜೀವನನ ಜೀವಿಸೋದು ಬೇರೆ. ನಾವೆಲ್ಲೇ ಇದ್ದರೂ ಜೀವಿಸ್ಬೇಕು. ಬದುಕೋದಂತೇಳಿದ್ರೆ ಇರೋದನ್ನು ಹೇಗೋ ಹಾಗಾಗಿ ಕಳೆದು ಬಿಡೋದು. ಜೀವಿಸೋದು ಅಂದರೆ ನಮ್ಗೆ ಹೇಗೆ ಬೇಕೋ ಹಾಗೆ ಆ ಸಿಚುವೇಶನ್ನ ನಾವು ಕನ್ವರ್ಟ್ ಮಾಡಿಕೊಂಡು ಇರೋದ್ರಲ್ಲಿ ಸಂತೋಷವಾಗಿರೋದು. ಹಾಗಾಗಿ ಸೊ ಎಲ್ಲ ನಮ್ಮದು ಅಕೇಶನ್ ಎಲ್ಲ ಮುಗಿದಾದ್ಮೇಲೆ ನಾವಿಲ್ಲಿ ಐಸ್ ಕ್ರೀಮ್ ತಿಂತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಫಿನಿಶಿಂಗ್ ಟಚ್ ಅದು ಹಬ್ಬಕ್ಕೆ. ಸೊ ಹೀಗಿತ್ತು ನನ್ನ ದೀಪಾವಳಿ ವ್ಲಾಗ್. ನನ್ನ ವ್ಲಾಗನ್ನು ನೀವು ನನ್ನಷ್ಟೇ ಖುಷಿಯಿಂದ ನೋಡಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in my next vlog. Till then, take care. Bye bye.